ರಾಜವೇ ಅಳುತ್ತಿದೆ ಈಗಾಗಲೇ ಆಗಿರೋ ಮೋಸಕ್ಕೆ ಈ ಹೃದಯ ಅಳುತ್ತಿಹುದು ಬಿಕ್ಕಳಿಸಿ ಬರಬಾರದೆ ಒಮ್ಮೆ ಪರಮಾತ್ಮನೇ ಆ ಸಾವನು ಕೂಡ ಧಿಕ್ಕರಿಸಿ ಓ ಕನ್ನಡದ ತೆಲುಗಲ್ಲಿ ಕೂಡ ಹೋಗಿ ಅಲ್ಲೂ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿ ಬಂದ್ರಿ. ಎಸ್ಪೆಷಲಿ ತಮನ್ನವರು ಮತ್ತು ನಿಹಾರಿಕಾ ಮತ್ತು ನಿಮ್ಮ 3 ಜನರ ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ದರ್ಶನ್ ಕನ್ನಡ ಗೊತ್ತಾ? ನಿಹಾರಿಕಾ ಕೂಡ ಕನ್ನಡ ಗೊತ್ತು. ಸಖತ್ತಾಗಿ ಹಾಡಿದ್ರ ಇವನ್ ದೋ ಯು ಡೋಂಟ್ ನೋ ದ ಲ್ಯಾಂಗ್ವೇಜ್. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಕನ್ನಡ ಮಾತಾಡಿದ್ರಲ್ಲ, ಕನ್ನಡದ ಬಗ್ಗೆ ಮಾತಾಡಿದ್ನಲ್ಲ ಇವನು ಹುಡುಗ ಹೋಗಿ. ಸೊ ಅದೊಂದು ಎಲ್ಲರೂ ಖುಷಿ ಆಯಿತು. ಸೊ ಸಿಂಗಿಂಗ್ ರಿಯಾಲಿಟಿ ಶೋಸ್ಗಳನ್ನು ನೋಡಿರ್ತೀವಿ, ಅಂದರೆ ಆ ವಿನ್ನರ್ಗಿಂತ ಜಾಸ್ತಿ ಬೇರೆಯವರಿಗೆ ಜಾಸ್ತಿ ಅವಕಾಶಗಳು ಸಿಕ್ಕಿರುತ್ತೆ. ಯಾಕಾಗುತ್ತೆ ಅದು ನನಗೂ ಅರ್ಥ ಆಗಿಲ್ಲ ಸರ್, ಏನಾಗ್ತಾ ಇದೆ ಅಂತ. ಆಪರ್ಚುನಿಟೀಸ್ ಅಷ್ಟಿಲ್ಲ, ಬಟ್ ನಾನೇ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅರ್ಚನಾ ಉಡುಪ ಅವರು ಒಂದು ತುಂಬ ನೇರವಾಗಿಯೇ ಒಂದು ಆರೋಪ ಹೊರಿಸಿದ್ರು ಇವತ್ತಿನ ಸಿಂಗಿಂಗ್ ರಿಯಾಲಿಟಿ ಶೋಸ್ ಮೇಲೆ. ಅಂದರೆ ಅವ್ರು ಬಡವರು ಅಥವಾ ಅವ್ರಿಗೇನೋ ಸ್ವಲ್ಪ ದುಡ್ಡಿಗೆ ಅವರಲ್ಲಿ ಸಮಸ್ಯೆ ಇದೆ, ಅದನ್ನೇ ತೋರಿಸ್ತಾರೆ, ಅದನ್ನು ಪ್ರಮೋಟ್ ಮಾಡ್ತಾರೆ, ಅದು ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು. ಬಡವ ಶ್ರೀಮಂತ, ನಾನು ಬಡವ ಅಂದ್ಕೊಂಡು ಹಾಡಲಿಲ್ಲ ಅಂದರೆ ಅಲ್ಲಿ ಯೂಸ್ ಇಲ್ಲ. ಇವಾಗ ಶ್ರೀಮಂತ ಆಗಿದ್ದಾನೆ, ಅವ್ನಿಗೆ ಹಾಡೋಕ್ಕೆ ಬರುತ್ತೆ, ಹಂಗಂದ್ರೆ ಅವನ್ನ ಸೆಲೆಕ್ಟ್ ಮಾಡಬಾರ್ದ? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸರಿಗಮಪ ಸೀಸನ್ 20 ವಿನ್ನರ್ ಹಾಗೆಯೇ ತೆಲುಗು ಇಂಡಿಯನ್ ಐಡಲ್ನ ಹೊಸ ಸೆನ್ಸೇಷನ್ ಆಗಿ ಹೊರಹೊಮ್ಮಿದಂತಹ ನಮ್ಮ ಮೆಡ್ಲೆ ಸ್ಪೆಷಲಿಸ್ಟ್ ದರ್ಶನ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಬಹಳ ದಿನ ಆಯಿತು ದರ್ಶನ್ ಅವ್ರನ್ನ ಮೀಟ್ ಆಗಿ, ಹೇಗಿದ್ದಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ದರ್ಶನ್ ಅವರೇ, ವೆಲ್ಕಮ್ ಟು ದ ಶೋ ಫಸ್ಟ್ಲಿ. ಆ್ಯಂಡ್ ಹೇಗಿದ್ದೀರಾ, ಹೇಗಿದೆ ಲೈಫೆಲ್ಲ? ನಮಸ್ಕಾರ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಕನ್ನಡದಲ್ಲಿ ಸೀಸನ್ 20 ವಿನ್ನರ್ ಆಗಿದ್ರಿ, ಮತ್ತು ತೆಲುಗಲ್ಲಿ ಕೂಡ ಹೋಗಿ ಅಲ್ಲೂ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿ ಬಂದ್ರಿ. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ನಿಮಗೆ? ಅದು ಒಳ್ಳೆ ಜಾಗ, ಲೈಕ್ ಹೊಸ ಜನ, ಮತ್ತು ಹೊಸ ಥರ ಮ್ಯೂಸಿಕ್ಕು ಕೇಳೋ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಹೊಸ ಜಡ್ಜಸ್ಸು. ಸ್ಟಾರ್ಟಿಂಗಲ್ಲಿ ಒಂಥರ ಭಯ ಇತ್ತು, ಲೈಕ್ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ನಮಗೆ ಇದು ಕೊಡ್ತಾರಾ, ಸ್ಪೇಸ್ ಕೊಡ್ತಾರಾ ಏನು ಅಂತ. ಆಮೇಲೆ ಹೋಗ್ತಾ ಇಟ್ ವಾಸ್ ಲೈಕ್ ನಾವು ಜೆಲ್ಲಾಗಿ, ಆ್ಯಂಡ್ ವೆರಿ ಗುಡ್ ಎಕ್ಸ್ಪೀರಿಯನ್ಸು, ಒಳ್ಳೆ ಮ್ಯೂಸಿಷಿಯನ್ಸಲ್ಲಿ. ಸೊ ಹೈದ್ರಾಬಾದ್ ಕ್ರೇಜಿ ನೈಸ್. ಎಸ್ಪೆಷಲಿ ತಮನ್ನವರು ಮತ್ತು ನಿಹಾರಿಕಾ ಮತ್ತು ನಿಮ್ಮ 3 ಜನರ ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅಂದರೆ ತೆಲುಗು ನಾಡಿನಲ್ಲೂ ಕನ್ನಡದ ಕಂಪು ಅನ್ನೋ ರೀತಿಯೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಯಿತು ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಆ್ಯಕ್ಚುಲಿ ತಮನ್ ಸರ್ಗೆ ಲೈಕ್ ಮೆಚ್ಚಬೇಕು. ಅವರು ಕನ್ನಡದಲ್ಲಿ ಮಾತಾಡಿ ಟ್ರೈ ಮಾಡ್ತಾಯಿದ್ರು, ಆ್ಯಂಡ್ ಅವರು ಅಷ್ಟೇ, ನಮ್ಮ ಆ್ಯಂಕರ್ಸ್ ಆಗಿರ್ಬೋದು ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಅಂತೆಲ್ಲ ಅಂದರು. ಲೈಕ್ ವಾವ್, ಓಕೆ. ಮಾತಾಡಿದಾಗ ಅದು ಆಬ್ವಿಯಸ್ಲಿ ನಮ್ಮ ಕನ್ನಡಿಗರು ಮಾತಾಡಿದಾಗ, ಕನ್ನಡ ಮಾತಾಡಿದಾಗ ಎಲ್ಲ ನಮ್ಮದು ಭಾಷೆ ಅನ್ನೋದು. ಅಲ್ಲಿ ಹೋಗಿ ಕನ್ನಡ ಮಾತಾಡಿದ್ರಲ್ಲ, ಕನ್ನಡದ ಬಗ್ಗೆ ಮಾತಾಡಿದ್ನಲ್ಲ ಇವನು ಹುಡುಗ ಹೋಗಿ. ಸೊ ಅದೊಂದು ಎಲ್ಲರೂ ಖುಷಿ ಆಯಿತು. ಸೊ ವೆರಿ ವೈರಲ್. ಆ್ಯಂಡ್ ಇವರು ಬಂದಿದ್ದರು, ನಮ್ಮ KGF ಹೀರೋಯಿನ್ ಇದ್ದಾರಲ್ಲ ಶ್ರೀನಿಧಿ ಶೆಟ್ಟಿ ಅವರು, ಅವ್ರು ಬಂದಾಗಲೂ ಆಯಿತು. ಅವ್ರು ಬಂದಾಗ ನಮ್ಮ ಹುಡುಗ, ನಮ್ಮ ಹೆಮ್ಮೆ, ನಾನು ಮಾತಾಡ್ತೀನಿ, ಶಿ ವಾಸ್ ಸೋ ಹ್ಯಾಪಿ. ಶಿವಶಂಕರ್ ಹಾಡಾಗ ಅವ್ರು ಬಂದಿದ್ದರು. ಹೌದು, ಅದೇ ಎಕ್ಸಾಕ್ಟ್ಲಿ. ಶಿವಶಂಕರ ಹಾಡು ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಯಿತು. ಆ್ಯಂಡ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಬಿಕಾಸ್ ಹೊಸ ಲ್ಯಾಂಗ್ವೇಜ್ ಅದು. ಅಲ್ಲಿ ಹೋಗಿ ತುಂಬ ಫ್ಲೂಯೆಂಟಾಗಿ ನೀವು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಾಟ್ ಓನ್ಲಿ ಶಿವಶಂಕರ, ಬೇರೆ ಸಾಂಗ್ಸ್ಗಳನ್ನು ಕೂಡ ನಿಮಗೆ ಆಲ್ರೆಡಿ ಕರಗತ ಆಗಿಬಿಟ್ಟಿದೆ ಆ ಲ್ಯಾಂಗ್ವೇಜ್ ಅನ್ನೋ ರೀತಿಯಲ್ಲಿ ಹಾಡ್ತಾ ಇದ್ರಿ. ಎಷ್ಟು ಕಷ್ಟ ಆಯಿತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ತೆಲುಗು ಹಾಡುಗಳನ್ನು ಹಾಡೋದು? ಏನಾಗುತ್ತೆ ಅಂದರೆ, ಸೊ ಒಂದು ಸಾಂಗ್ ಕೊಡ್ತಾಯಿದ್ರು ಕಲೀರಿ ಅಂತ, 3 days ಟೈಮು ಆರ್ 4 days ಸಿಗ್ತಾಯಿತ್ತು, ಹೆಚ್ಚು ಕಮ್ಮಿ ಆ ಕಡೆ ಬರ್ಕೊಳ್ಳೋದು. ನಾನು ಒಂದು 5 ರಿಂದ 6 ಸತಿ ಬರೀತದೆ ಕನ್ನಡದಲ್ಲಿ ಬರೆಯೋದು, ಅದನ್ನೇ ರಿಪೀಟ್ ಮಾಡೋದು. ಅದು ನಾನು ಚೂಸ್ ಮಾಡಿದ ಸಾಂಗ್ ಫಸ್ಟು ಸಮಥಿಂಗ್ ಆಡಿದ್ದೆ, ಚಿತ್ರಪತಿ ತಲೆಗೆ ಸಮಥಿಂಗ್ ಏನೋ ಇತ್ತು, ಮಾಡ್ತಾರೆ ಲಿರಿಕ್. ಸೊ ಆ ಥರದ್ದೊಂದಿತ್ತು. ಶಿವಶಂಕರ ಆಡಿದಾಗ ವಿನಿಲಿಖಿತ ಮುನಿಕ ಪರ ಜರಿಪಿ ಅಮೃತಮೇ ಕುರಿಪಿಂಚಾರ್ ಸಮಥಿಂಗ್ ಏನೋ ಈ ಥರ ಎಲ್ಲ ಇತ್ತು. ಇದೆಲ್ಲ ಆಡ್ಬೇಕು ಗುರು, ಅಂದರೆ ಬೇರೆ ಸ್ಟೇಟಿಂದ ಬಂದು ಇವನು ಇದನ್ನ ಇಲ್ಲಿ ಆಡ್ದ ಅನ್ನೋದೊಂದು ಬೇಕು. ಆ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಕೊಂಡು ಕಷ್ಟ ಆಗಲಿ ಏನೇ ಆಗಲಿ ಲಿರಿಕ್ ಒಂದು 10 ಸತಿ ಬರೆದು ಅದನ್ನೇ ಬೈ ಹ್ಯಾಟ್ ಮಾಡಿ ಆಡಿ ಅದನ್ನು ಆ ಥರ ಸ್ಟೇಜ್ ಮೇಲೆ ಆಡಿ, ಲೈಕ್ ಅನ್ಸ್ಬಾರ್ದು ಇವನು ಕನ್ನಡದ ಹಾಡ್ದ, ತೆಲುಗುವೇ ಆಡ್ದ ಅಂತ ಅನ್ನಿಸ್ಲಿ ಅವ್ರಿಗೆ ಅಂತ ಒಂದು ಇದು ಮಾಡಿದ್ರಿ. ಸೊ ದೇವರ್ ಲೈಕ್ ಸೋ ಹ್ಯಾಪಿ. ತಮನ್ ಸರ್ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡ್ಯಾರೆ, ನಾನು ಕಾರ್ತಿಕ್ ಸರ್ ಯಾವಾಗಲೂ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತೀವಿ, ಶಂಕರ ಮಹಾದೇವನು ಹರಿಹರನ್ಗೆಲ್ಲ ಹೋಲಿಸ್ತೀವಿ ನಿಮ್ಮನ್ನ, ಬಿಕಾಸ್ ಎಲ್ಲೋ ಬೇರೆ ಕಡೆಯಿಂದ ಬರ್ತೀರಾ ಇಲ್ಲಿ ಹಾಡಿ. ಸೊ ತೆಲುಗು ಎಷ್ಟು ಫ್ಲೂಯೆಂಟಾಗಿ ಹಾಡಿದ್ರಿ, ಐ ಆಮ್ ಸೋ ಹ್ಯಾಪಿ, ನಾನು ಯಾವಾಗಲೂ ಇರ್ತೀನಿ ನಿನಗೆ ಅಂತೆಲ್ಲ ಅಂದರು. ಸೊ ವೆರಿ ನೈಸ್.
ಸೊ ತಮನ್ ಅಂತವರು ಮತ್ತು ಕಾರ್ತಿಕ್ ಅಂತವರು ನಿಮ್ಮ ಬಗ್ಗೆ ಆ ಥರ ಮಾತಾಡ್ತಾರೆ, ಪ್ಲಸ್ ಶಂಕರ್ ಮಹಾದೇವನ್ ಅವ್ರಿಗೆಲ್ಲ ಹೋಲಿಸ್ತಾರೆ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ಅಪ್ರಿಸಿಯೇಷನ್ ಸಿಗಲ್ಲ ಅಂತ ಅನ್ಸುತ್ತೆ. ಹೌದು ಅಂದರೆ ನಮಗೊಂಥರ ಮುಜುಗರ ಸರ್ ಅವ್ರಿಗೆಲ್ಲ ಏನು ಹೋಲಿಸ್ತೀರಾ ಅಂದರೆ ಯಾರೋ ಲೆಜೆಂಡ್ಸ್ ನಾವೇನು, ಬಟ್ ಆದರೂ ಖುಷಿ ಅಂದರೆ ಅವರು ಭಾಷೆ ಬರದೇ ಇರೋರು ಬಂದು ಹಾಡ್ತಾರಲ್ಲ ಅದಕ್ಕೆ ಹೋಲಿಸ್ಯಾರೆ. ಸೊ ಐ ವಾಸ್ ಲೈಕ್ ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಆ್ಯಂಡ್ ತಮ್ಮನ್ ಅವ್ರು ಅಂದರು ನೆಕ್ಸ್ಟ್ ಸುದೀಪ್ ಅವ್ರಿಗೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ ಅದೇ ಹೇಳಿದರು, ಒಂದು ನೀನು ಹಾಡೇ ಆಡ್ತೀಯ ಆ ಸಿನಿಮಾಲಿ ಅಂತ. ಸೊ ಹೋಪಿಂಗ್ ಫಾರ್ ದಟ್ ಏನಾಗುತ್ತೆ ನೋಡೋಣ ಅಂತ. ಸೊ ಅಲ್ಲ ಯಾವ ಸಿನಿಮಾ ಅದು ಎಕ್ಸಾಕ್ಟ್ಲಿ, ಬಿಕಾಸ್ ಲವ್ ಸ್ಟೋರಿ ಅಂತ ಆ್ಯಕ್ಚುಲಿ ಸುದೀಪ್ ಅವ್ರು ಹೇಳಿರೋದು. ನೆಕ್ಸ್ಟ್ ಇನ್ನು ರಾಮ್ ಕಾಮ್, ಪ್ಯೂರ್ ರಾಮ್ ಕಾಮ್ ಇರುತ್ತೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ BRB ಇದೆ, ಬಟ್ ತಮ್ಮನವ್ರು ಮಾಡ್ತಾ ಇರೋಂತಹ ಮೂವಿ ಯಾವುದದು? ಅದೇ ಸಂತೋಷ್ ನಾರಾಯಣ್ ಇದಾರಲ್ಲ ಸಾರಿ ಇವರು ಡೈರೆಕ್ಟರ್ ಸಂತೋಷ್ ನಾರಾಯಣ ಅಂತ. ಅದೇ ಕರೆಕ್ಟು, ಯಾರು ಡೈರೆಕ್ಟರ್ಸ್ ಹೇಳಿದ್ರು, ಸಂತೋಷ್ ಆನಂದರಾಮ. ಸಂತೋಷ್ ಆನಂದರಾಮ್, ಕರೆಕ್ಟ್, ಸಾರಿ ಕರೆಕ್ಟ್. ಸಂತೋಷ್ ಆನಂದರಾಮ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವರೆಲ್ಲ ಹೇಳಿದ್ದಾರೆ. ಸೊ ಸುದೀಪ್ ಅವ್ರ ಜೊತೆ ಮಾಡ್ತಾನೆ, ಐ ವಾಂಟ್ ಯು ಟು ಸಿಂಗ್ ಅ ಸಾಂಗ್ ಇನ್ ದಟ್ ಅಂತ ಅಂದಿದ್ದಾರೆ. ಬಟ್ ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಹೇಗೆ ನಿಮ್ಮ ಕನ್ಸರ್ಟ್ಸ್ ಎಲ್ಲ ಯಾವ ರೀತಿ ನಡೀತಾ ಇದೆ, ಮತ್ತು ಲೈಫ್ ಹೇಗಿದೆ, ಪ್ಲಸ್ ಆಪರ್ಚುನಿಟೀಸ್ ವೈಸ್ ಯಾವುದೆಲ್ಲ ಅಂದರೆ ಅಫ್ಕೋರ್ಸ್ ಕನ್ನಡ ಕೆಲವೊಂದಷ್ಟು ಸಾಂಗ್ಸ್ಗಳನ್ನು ಹಾಡ್ತಾ ಇದ್ದೀರಾ ನೀವು. ಅಪಾರ್ಟ್ ಫ್ರಮ್ ದಟ್ ಹೇಗಿದೆ ಲೈಫ್? ಅಪಾರ್ಟ್ ಫ್ರಮ್ ದಟ್ ಚೆನ್ನಾಗಿದೆ. ಲೈಕ್ ನನ್ನದೇ ಒಂದು ಸಾಂಗ್ಸ್ ಮಾಡ್ತಾಯಿದ್ದೀನಿ, ಇಂಡಿಪೆಂಡೆಂಟ್ ಸಾಂಗ್ಸು. ಅದು ಬಿಟ್ಟು ಕಾನ್ಸರ್ಟ್ಸ್ ನಡೀತಾ ಇದೆ, ಒಳ್ಳೆ ಶೋಸ್ ಆಗ್ತಾಯಿದೆ. ಆ್ಯಂಡ್ ಅದೇ ಮ್ಯೂಸಿಕ್ ಇವಾಗ ಒಂದು 2 ಮಂತ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀರಾ ಆಲ್ಬಮ್ ಸಾಂಗು. ಅದು ಬಿಟ್ಟು ಒಂದು ಸಾಂಗ್ ಮಾಡ್ತಾಯಿದ್ದೀನಿ 2 to 3 ಮಂತ್ಸಲ್ಲಿ. ಅಂದರೆ ಶೂಟಿಂಗ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ಅದು ಬಿಟ್ಟರೆ ಇವಾಗ ಎಲ್ಲರೂ ಕಾಲ ಇಳಿತದೆ ಕಾಲ ಸಿನಿಮಾ, ಅದಕ್ಕೊಂದು ಬಂತು. ನಾಳೆ ರುದ್ರಾಭಿಷೇಕ ಅದು ಇಲ್ಲೇ ಲಾಂಚ್ ಇದೆ ಸಾಂಗ್. ಸೊ ನಡೀತಾ ಇದೆ, ಹ್ಯಾಪನಿಂಗ್ ಗುಡ್. ಆ್ಯಂಡ್ ಥಿಯೇಟ್ರ್ ಮಾಡ್ತಾಯಿದ್ದೀನಿ. ಪರ್ಸ್ನಲ್ ಲೈಫ್ ಹೇಳಬೇಕು ಅಂದರೆ ಇದೆಲ್ಲ ಬಿಟ್ಟು ಥಿಯೇಟರ್ ಮಾಡ್ತೀನಿ. ಸೊ ಬೆನಕ ಅಂತ ನಮ್ಮದು ಟೀಮಲ್ಲಿ. ಸೊ ಖುಷಿಯಾಗಿ ಹ್ಯಾಪಿ ಲೈಫ್. ಸೊ ಇನ್ನು ಆ್ಯಕ್ಚುಲಿ ಅದ್ರ ಜೊತೆಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಆ್ಯಕ್ಚುಲಿ ಅಮೃತ ಅವರು ನಿಮಗೆ ಪೇರ್ ಆಗಿದ್ದರು. ಸೊ ಅವರನ್ನು ಇವಾಗ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ಟಚಲ್ಲಿದ್ದಾರಾ ಹೇಗೆ? ಇಲ್ಲ ಅಂದರೆ ಮಿಸ್ ಅಂತ ಆ ಥರ ಏನಿಲ್ಲ, ಮಿಸ್ ಮಾಡ್ಕೋತೀವಿ. ಅಂದರೆ ಇಡೀ ನಮ್ಮ ಅಷ್ಟು ಜನನೂ ಕಂಟೆಸ್ಟೆಂಟ್ಸ್ನಾಗಲಿ ಸೆಟ್ ಆಗಲಿ ಎಲ್ಲರೂ ಮಿಸ್ ಮಾಡ್ಕೋತೀವಿ. ಆವಾಗ ಟೆಕ್ಸ್ಟ್ ಮಾಡೋದಾಗಲಿ, ಮೀಟ್ ಮಾಡೋದಾಗಲಿ, ಕಾಲೇಜ್ ಸಿಗೋದಾಗಲಿ ಅಥವಾ ಎಲ್ಲರ ಸಿಕ್ಕಿದ್ರೆ ಖುಷಿಯಾಗಿ ಮಾತಾಡಿಸ್ತೀವಿ. ನಾವು ಯಾವಾಗಲೂ ಹೇಳ್ತೀವಿ ಒಂದೇ, ಇಲ್ಲಿರ್ತೀವಿ ಇಷ್ಟು ಜನ, ಇಲ್ಲಿಂದ ನಾವು ಹೋದ್ಮೇಲೆ ಯಾವತ್ತೋ ಒಂದು ದಿನ ಸಿಕ್ಕಿದಾಗ ಒಂದು ಸ್ಮೈಲ್ ಬರಬೇಕು, ನಾವು ನಿಮ್ಮನ್ನ ನೋಡಿದಾಗ. ಸೊ ಅದನ್ನು ಉಳಿಸ್ಕೋಬೇಕು ಅಂತ. ಸೊ ಅದೀಗ ಎಲ್ಲರ ಮುಖದಲ್ಲೂ ಇದೆ. ನೈಸ್. ಅದೇ ಅಫ್ಕೋರ್ಸ್ ನೀವಂದರೆ ಭರ್ಜರಿ ಬ್ಯಾಚುಲರ್ಸಲ್ಲಿ ಅವರನ್ನು ಸಖತ್ತಾಗಿ ಇಂಪ್ರೆಸ್ ಮಾಡಿದ್ರಿ, ಮತ್ತು ನೀವು ಅವರನ್ನು ಇಂಪ್ರೆಸ್ ಮಾಡೋದು ನೋಡಿ ಸಾಕಷ್ಟು ಜನ ಪ್ರೇಕ್ಷಕರಲ್ಲಿರುವಂತಹ ಹುಡುಗಿಯರೆಲ್ಲ ನಿಮಗೆ ತುಂಬ ಇಂಪ್ರೆಸ್ ಆಗಿದ್ದರು. ಸೊ ಹೇಗೆ ಅಂದರೆ ಬೀಯಿಂಗ್ ಅ ಸಿಂಗರ್ ಆ್ಯಂಡ್ ಮ್ಯೂಸಿಷಿಯನ್ ಹುಡುಗಿಯರನ್ನ ಪಟಾಯಿಸೋದು ಬಹಳ ಈಸಿ ಅಂತ ಅನ್ಸುತ್ತಾ ಹೇಗೆ ನಿಮಗೆ ಅಂತ? ಬಿಕಾಸ್ ನಿಮ್ಮ ವಾಯ್ಸ್ನ ಎಲ್ಲರೂ ಇಷ್ಟಪಡ್ತಾರೆ, ನೀವು ಮೆಡ್ಲೆ ಹಾಡುವಾಗ ಅದನ್ನು ಅಂದರೆ ಗರ್ಲ್ಸ್ ಲೈಕ್ ಇಟ್, ಯು ನೋ ರೈಟ್? ಸೊ ಎಷ್ಟು ಹೆಂಗಿರುತ್ತೆ, DMs ಎಲ್ಲ ಹೆಂಗೆ ಬರ್ತಾ ಇರುತ್ತೆ, ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಲವ್ ಲೈಫ್ ಎಲ್ಲ ಹೇಗೆ ನಡೀತಾ ಇದೆ? ಬುಡಕ್ಕೆ ಕೈ ಹಾಕ್ತೀನಿ ಆ ಥರ ಸರ್. ಅಂದರೆ ಏನಾಗುತ್ತೆ ಸಿ, ಮ್ಯೂಸಿಷಿಯನ್ಸ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಅಥವಾ ಡ್ಯಾನ್ಸರ್ಸ್ ಆಗಲಿ ಸಮಥಿಂಗ್ ಏನೋ ಅಂದಾಗ ಅವ್ರಿಗೆ ನೋಡೋರಿಗೆ ಸೊ ಅದು ಆಬ್ವಿಯಸ್ಲಿ ಅಟ್ರ್ಯಾಕ್ಟ್ ಆಗುತ್ತೆ. ನಾವು ಅದನ್ನು ಕರೆಕ್ಟ್ ರೀತಿಲಿ ತೊಗೊಂಡೋಗ್ಬೇಕಷ್ಟೇ. ಸೊ ಆ್ಯಸ್ ನಾವು ನೋಡೋ ರೀತಿಲಿ ಓಕೆ ದೇ ಆರ್ ಲೈಕ್ ಫ್ಯಾನ್ಸ್ ಅಂತ ನೋಡಿ ಥ್ಯಾಂಕ್ ಯು ಅಂತ ಅಪ್ರಿಷಿಯೇಟ್ ಬಂದಾಗ ನಾನು DM ಎಲ್ಲ ಓಪನ್ ಮಾಡಿದಾಗ ಫಸ್ಟ್ ಲಿಸ್ಟ್ ಪ್ರೈಮರಿ ಆ್ಯಂಡ್ ರಿಕ್ವೆಸ್ಟ್ ಇನ್ನೊಂದು ಏನೋ ಬರುತ್ತೆ, ಒಂದು 3 ಏನೋ ಜಾನರ್ಸ್ ಬರುತ್ತೆ. ನಾನು ಅದೆಲ್ಲ ಓಪನ್ ಮಾಡ್ತೀನಿ ಟೈಮ್ ಇದ್ದಾಗ. ಅವ್ರು ಏನೇನು ಟೆಕ್ಸ್ಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಮಾತಾಡಿ ರಿಪ್ಲೈ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಅಂದರೆ ನಿಮಗೆ ಅಭಿಮಾನಕ್ಕೂ ಮತ್ತು ಪ್ರೀತಿಗೂ ಒಂದು ಬೈಫರ್ಕೇಷನ್ ಗೊತ್ತು. ಪ್ಲಸ್ ಈಗ ಇದು ಒಂಥರ ಡಿಸ್ಟ್ರಾಕ್ಷನ್ ಅಲ್ಲ ಫಾರ್ ಎನ್ ಆರ್ಟಿಸ್ಟ್. ಅಂದರೆ ವೆನ್ ಯು ಆರ್ ಎನ್ ಯಂಗ್ಸ್ಟರ್ ಅಂದರೆ ನೀವು ಬೇರೆ ರೀತಿಯೂ ತೊಗೊಂಡೋದು ಆ್ಯಕ್ಚುಲಿ ನಿಮ್ಮ ಫೋಕಸ್ನ ಬಿಟ್ಟು ನೀವು ಬೇರೆ ಕಡೆನೂ ಆ್ಯಕ್ಚುಲಿ ಅಡ್ಡದಾರಿ ಹಿಡಿಬೋದು. ಸೊ ಆ ಒಂದು ಬೈಫರ್ಕೇಷನ್ನ ನೀವು ತರ್ತೀರಾ ಅಂತ? ಹೆಂಗೆ ತರ್ತೀರಿ ಅಂದರೆ ಲೈಕ್ ನಾವು ಒಂದು ರಿಸ್ಟ್ರಿಕ್ಟ್ ಹಾಕೊಂಡ್ಬಿಡ್ತೀವಿ ಸರ್. ನಮ್ಮ ಪರ್ಸ್ನಲ್ ಲೈಫ್ ಬೇರೆ, ಇದು ಆಚೆಲೆ ಬೇರೆ. ಜಸ್ಟ್ ಬಿಕಾಸ್ ಎಲ್ಲ ಅಷ್ಟು ಇದು ಮಾಡ್ತಾರೆ ಲೈಕ್ ಖುಷಿ ಆಗುತ್ತೆ. ಬಟ್ ಅವ್ರನ್ನ ಪರ್ಸ್ನಲ್ ಲೈಫಿಗೆ ತರೋದು ತುಂಬ ರಿಸ್ಕು. ಅಥವಾ ಅರ್ಥ ಮಾಡ್ಕೊಳ್ಳೋರು ಸಿಗಬೇಕು. ಆ ಜಾನರ್ ಜನ ಬೇರೆ ಇರ್ತಾರೆ. ಸೊ ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಎಲ್ಲ ಸಿಗ್ತಾರೆ, ಮಾತಾಡ್ತಾರೆ. ಸೊ ಅದೊಂದು ಡಿಫ್ರೆನ್ಸ್ ಇದೆ ಗೊತ್ತಾ, ಟ್ರಾನ್ಸ್ಪರೆನ್ಸಿ ಡಿಫ್ರೆನ್ಸ್, ಅದು ಗೊತ್ತಾಗುತ್ತೆ. ಓಕೆ ನೈಸ್, ಓಕೆ ಇಲ್ಲ ಇದು ಅಂತ. ಸೊ ಗಾಡ್ ಗ್ರೇಸ್ ಅದು ಬುದ್ಧಿ ಇದೆ, ಡೂಯಿಂಗ್ ಇಟ್ ಗ್ರೇಟ್ ಅಲ್ಲಿ. ಮತ್ತು ಇಂಡಿಪೆಂಡೆಂಟಾಗಿ ಈಗ ಒಂದು ಆಲ್ಬಮ್ ಸಾಂಗ್ ಬರ್ತಾ ಇದೆ ಅಂತ ಹೇಳಿದ್ರಿ. ಅಪಾರ್ಟ್ ಫ್ರಮ್ ದಟ್ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡುವ ಉದ್ದೇಶ ಇದೆಯಾ ಮ್ಯೂಸಿಕಲ್ಲಿ? ಏನಾದರೂ
ಬೇರಾದರೂ ನೀವು ಅಂದರೆ ದೊಡ್ಡದಾಗಿ ಈಗ ಫಾರ್ ಇನ್ಸ್ಟೆನ್ಸ್ ಒಂದು ಚಂದನ್ ಶೆಟ್ಟಿ ಥರನೋ ಅಥವಾ ಬೇರೆ ಮ್ಯೂಸಿಷಿಯನ್ಸ್ ಹೆಂಗಿರ್ತಾರೆ ಹಾಡು ಕೂಡ ಹಾಡಿಕೊಂಡು ಲಿರಿಕ್ಸ್ ಎಲ್ಲ ನೀವೇ ಬರೆದು ಆ ಥರದ್ದೆಲ್ಲ ಏನಾದರೂ ಪ್ಲ್ಯಾನ್ಸ್ ಇದೆ ಹೇಗೆ? ಆ ಥರದ್ದಿಲ್ಲ, ಇದೇ ಎಕ್ಸ್ಪೆರಿಮೆಂಟು ಇಂಡಿಪೆಂಡೆಂಟ್ ಮ್ಯೂಸಿಕ್. ಬಿಕಾಸ್ ನಾನೇ ಕಂಪೋಸ್ ಮಾಡ್ತಾ ಇರೋದು. ಸೊ ನಾನೇ ಕಂಪೋಸ್ ಮಾಡಿ ನಾನೇ ಹಾಡ್ತಾ ಇರೋದು, ಲಿರಿಕ್ ಬೇರೆಯವರು ಬರೀತಾ ಇದ್ದಾರೆ. ಸೊ ಇದೊಂದು ಎಕ್ಸ್ಪೆರಿಮೆಂಟು, ಇದು ವರ್ಕೌಟ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಇವಾಗೆಲ್ಲ ಇಂಡಿಪೆಂಡೆಂಟ್ ಸಾಂಗ್ಸ್ ಟ್ರೆಂಡ್ ಚೆನ್ನಾಗಿ ಆಗ್ತಾಯಿದೆ. ಸೊ ರೆಡಿ ಮಾಡ್ತಾಯಿದ್ದೀರಿ. ಇದೊಂದು ಎಲ್ಲ ಹೊಸ ಜಾನರ್ ಆಫ್ ಲೈಫ್. ಬಿಕಾಸ್ ಅದಾಯಿತು ಇದಾಯಿತು, ಸೊ ನಮ್ಮದೇ ಒಂದು ಶುರು ಮಾಡೋಣ ಅಂತ ಇದು ಮಾಡಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಸಾಂಗ್ಸ್ ರೆಡಿ ಇದೆ, ನೋಡೋಣ. ಅಂದರೆ ಒಂದು ಖುಷಿ ಆಗೋದು ದರ್ಶನ್ ಅವರ ವಿಚಾರದಲ್ಲಿ ಏನು ಅಂತಂದರೆ, ಈಗ ಸಾಕಷ್ಟು ನಾವು ಸೀಸನ್ಸ್ಗಳಲ್ಲಿ ಈ ಥರ ಸಿಂಗಿಂಗ್ ರಿಯಾಲಿಟಿ ಶೋಸ್ಗಳಲ್ಲಿ ನೋಡಿರ್ತೀವಿ. ಅಂದರೆ ಆ ವಿನ್ನರ್ಗಿಂತ ಜಾಸ್ತಿ ಬೇರೆಯವರಿಗೆ ಜಾಸ್ತಿ ಅವಕಾಶಗಳು ಸಿಕ್ಕಿರುತ್ತೆ ಆ ಥರದ್ದೆಲ್ಲ. ಅಂದರೆ ವಿನ್ನರ್ ಆಗಿ ಅಷ್ಟೇ ಅಲ್ಲಿಗೆ ಸೀಮಿತರಾಗಿರ್ತಾರೆ. ಬಟ್ ನೀವು ಹಾಗಿಲ್ಲ, ತುಂಬ ನಿಮ್ಮ ಒಂದು ಮಲ್ಟಿಫೆಸೆಟೆಡ್ ಪರ್ಸ್ನಾಲಿಟಿಯಿಂದ ತುಂಬ ನೀವು ಆ್ಯಕ್ಟಿವ್ ಆಗಿದ್ದೀರಾ ಆಫ್ಟರ್ ವಿನ್ನಿಂಗ್ ದ ಸೀಸನ್ ಆಲ್ಸೋ. ಬಿಕಾಸ್ ಅದು ಯಾಕೆ ಆಗುತ್ತೆ ಹಾಗೆ ನಿಮ್ಗೆ ನಿಮ್ಮ ಪ್ರಕಾರ? ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ವಿನ್ನರ್ಸ್ ಯಾರಾಗಿರ್ತಾರೋ ಅವ್ರಿಗೆ ಜಾಸ್ತಿ ಆಪರ್ಚುನಿಟಿ ಇರಲ್ಲ, ಅಥವಾ ಅವರನ್ನು ಅವರು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿಯೋ ಏನೋ ಜಾಸ್ತಿ ಇರಲ್ಲ. ಯಾರೀಗ ಫೈನಲಿಸ್ಟ್ ತನಕ ಬಂದಿರ್ತಾರೋ ಅವ್ರು ಮಾತ್ರ ಆ್ಯಕ್ಚುಲಿ ಪಾಪ್ಯುಲರ್ ಆಗ್ತಾರೆ. ಯಾಕೆ ಹಂಗಾಗುತ್ತೆ ಅಂತ ಅದು ನನಗೂ ಅರ್ಥ ಆಗಿಲ್ಲ ಸರ್, ಏನಾಗ್ತಾ ಇದೆ ಅಂತ. ಆ್ಯಂಡ್ ನಮ್ಮದು ಇದರಲ್ಲೂ ಅಷ್ಟೇ. ಇವಾಗ ಕಂಪೇರ್ ಟು ನಮ್ಮ ಇದರಲ್ಲಿ ಆಪರ್ಚುನಿಟೀಸ್ ಅಷ್ಟಿಲ್ಲ. ಬಟ್ ನಾನೇ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ನಾವು ಕಾಯೋಷ್ಟು ಕಾಯ್ಬೋದು ಅಷ್ಟೇ, ಜಾಸ್ತಿ ಕಾಯಬಾರ್ದು. ನಮ್ಮ ಟೈಮ್ ಹೊಟ್ಟೋಗ್ಬಿಡುತ್ತೆ. ನಾವೇ ನಮ್ಮ ರೂಟ್ ನಾವೇ ಹಾಕ್ಕೋಬೇಕು, ನಾವೇ ರೋಡ್ ಹಾಕ್ಕೊಂಡು ನಾವೇ ಗಾಡಿ ಓಡಿಸ್ಬೇಕು. ಆವಾಗ ಜನ ಓಡಾಡ್ತಾರೆ ನಮ್ಮ ರೋಡಲ್ಲಿ. ಅದಕ್ಕೆ ನಾವು ರೆಡಿ ಆಗಿದ್ದೀರಿ, ನಾವೇ ಮಾಡ್ಕೊಳ್ತೀರಿ. ಸೊ ಅಂದರೆ ವಿನ್ನರ್ ಆದ ತಕ್ಷಣ ಇಟ್ ಡಸಂಟ್ ಗ್ಯಾರಂಟಿ ದಟ್ ನಿಮಗೆ ಆಫರ್ ಸಿಕ್ಕಾಬಟ್ಟೆ ಬಂದ್ಬಿಡುತ್ತೆ ನೆಕ್ಸ್ಟ್ ಡೇಯಿಂದ ಅಂತ. ಏನಂದರೆ ಇವಾಗ ಎಷ್ಟೊಂದು ಬೇರೆ ಬೇರೆ ರಿಯಾಲಿಟಿ ಶೋಸ್ ಇದೆ ಗೊತ್ತಾ. ಲೈಕ್ ಹಿಂದಿ ಸಾರಿಗಮ ನಡೀತಿತ್ತಲ್ಲ, ಅಲ್ಲಿ ಅವ್ರು ಹೇಳೋರಲ್ಲ, ವಿನ್ನರ್ ಆದರೆ ಅವನಿಗೆ ಅಥವಾ ಅವ್ರಿಗೆ ಹುಡುಗಿ ಯಾರು ವಿನ್ನರ್ ಆಗ್ತಾರೋ ಇವ್ರಿಗೆ ಒಂದು ಸಾಂಗ್ ಕೊಡ್ತೀವಿ ಅಂತ. ಈಗ ಎಷ್ಟೊಂದು ಇದರಲ್ಲಿ ಫೈನಲ್ಸ್ಗೆ ಹೀರೋ ಬರ್ತಾರೆ. ಹೀರೋ ಬಂದುಬಿಟ್ಟು ಯಾರು ವಿನ್ನರ್ ಆಗ್ತಾರೋ ನನ್ನ ಸಿನಿಮಾ ನಿನ್ಗೊಂದು ಸಾಂಗ್ ಸಮಥಿಂಗ್ ಏನೋ ಆ ಥರದ್ದು ಏನೊಂದು ಆಗುತ್ತೆ. ಇಲ್ಲ ಅದೇನೂ ಆಗಿಲ್ಲ, ಅದೊಂದಿದೆ. ಆ್ಯಂಡ್ ಜಸ್ಟ್ ಬಿಕಾಸ್ ವಿನ್ನರ್ ಆದರೆ ಅದು ಆ ಸೀಸನ್ ಆಯಿತು, ಅಲ್ಲಿ ನೆಕ್ಸ್ಟ್ ಸೀಸನ್ನು ಆ ಥರ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಶೋಸ್ಗಳು ಮಾಡ್ಕೊಂಡು ಅದೇ ಮಾಡ್ತಾ ಇರ್ತಾರೆ ಎಲ್ಲರೂ. ಇದನ್ನು ಬಿಟ್ಟು ಬೇರೆ ಏನಾರು ಮಾಡಬೇಕು ಅಂದರೆ ಸರ್, ಈಗ ಏನಂದರೆ ಎಲ್ಲ ಅವಾಗಿನ ಥರ ಇಲ್ಲ ಸರ್. ನಾವು ನಮ್ಮದು ನಾವು ಮಾಡ್ಬೋದು, ಎಲ್ಲರೂ ಪ್ಲ್ಯಾನ್ ಮಾಡ್ಕೋಬೋದು. ಎಲ್ಲರಿಗೂ ಮ್ಯೂಸಿಕ್ ಇದಿದೆ, ಲೈಕ್ ಲಾಜಿಕ್ ಆಗಿರೋದು ಏನಾಗಿರೋದು ಇನ್ಸ್ಟ್ರುಮೆಂಟೇಷನ್ಸ್ ಏನೋ. ಸೊ ಅಪ್ಡೇಟ್ ಆಗಿದೆ ಈಗ. ವಿ ಕ್ಯಾನ್ ಡೂ ಇಟ್. ಮಾಡಬೇಕಷ್ಟೆ. ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಆಗ್ತೀವಿ. ಏನೂ ಆಗದೆ ಇದ್ದಾಗ ಮಾಡಬೇಕಾಗಿರೋ ಸಿಚುವೇಶನ್ ಬಂದೇ ಬರುತ್ತೆ. ಅದೇ ನಾನು ಮಾಡ್ತಾ ಇರೋದು ಈಗ. ದರ್ಶನ್ ಅವರು ಆ್ಯಕ್ಚುಲಿ ಅರ್ಚನಾ ಉಡುಪ ಅವರು ಒಂದು ತುಂಬ ನೇರವಾಗಿಯೇ ಒಂದು ಆರೋಪ ಹೊರಿಸಿದ್ರು ಇವತ್ತಿನ ಸಿಂಗಿಂಗ್ ರಿಯಾಲಿಟಿ ಶೋಸ್ ಮೇಲೆ. ಅಂದರೆ ಓಕೆ, ಮೊದಲೆಲ್ಲ ಈಗ ನಮ್ಮ SPB ಅವ್ರದ್ದು ಶೋ ಬರ್ತಾಯಿತ್ತಲ್ಲ, ಎದೆ ತುಂಬಿ ಹಾಡುವೇನೋ, ಅಲ್ಲೆಲ್ಲೂ ಕೂಡ ಆ ಒಂದು ಸಿಂಗಿಂಗ್ ಅಂದರೆ ಹಾಡ್ಲಿಕ್ಕೆ ಬರ್ತಾರೆ ಒಂದು ವ್ಯಕ್ತಿಯ ಹಿನ್ನೆಲೆ ಏನು, ಅವ್ನು ಬಡವನ ಶ್ರೀಮಂತ ಅನ್ನೋದು ಯಾವುದನ್ನು ತೋರಿಸ್ತಾ ಇರಲಿಲ್ಲ. ಈಗೇನಂದರೆ ಫಸ್ಟು ಅದನ್ನು ತೋರಿಸ್ತಾರೆ ಮೊದಲು. ಓಕೆ, ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ, ಅವ್ರದ್ದು ಏನು ಬ್ಯಾಕ್ಗ್ರೌಂಡು, ಅವ್ರು ಬಡವರು ಅಥವಾ ಅವ್ರಿಗೇನೋ ಸ್ವಲ್ಪ ದುಡ್ಡಿಗೆ ಅವರಲ್ಲಿ ಸಮಸ್ಯೆ ಇದೆ, ಅದನ್ನೇ ತೋರಿಸ್ತಾರೆ. ಅಫ್ಕೋರ್ಸ್ ಟ್ಯಾಲೆಂಟ್ ಇರುತ್ತೆ ಅವರಲ್ಲಿ, ಬಟ್ ಜಾಸ್ತಿ ಅದನ್ನು ಪ್ರಮೋಟ್ ಮಾಡಿದ್ರೆ ಅದು ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು ಆ್ಯಕ್ಚುಲಿ ಅರ್ಚನಾ ಉಡುಪ ಅವರು. ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಅಂದರೆ ಈಗ ಅವ್ರು ಹೇಳ್ಯಾರ ಅಂದರೆ ಮೇ ಬಿ ಅವ್ರ ಪಾಯಿಂಟ್ ಆಫ್ ವ್ಯೂ. ನನ್ನ ಪಾಯಿಂಟ್ ಆಫ್ ವ್ಯೂಲಿ ಹೆಂಗೆ ಅಂದರೆ ಮೇ ಬಿ ಅಷ್ಟು ಅಂದರೆ ಜಾಸ್ತಿ ತೋರಿಸ್ತಾರೆ ಅನ್ನೋದು ಒಂದು ಬಿಟ್ಟರೆ ಬಟ್ ಅವಶ್ಯಕತೆ ಇದೆ ಸರ್. ಈಗ ಒಬ್ಬ ಗೊತ್ತಾಗ್ಬೇಕು ಜನಕ್ಕೆ, ಓಕೆ ಇವನು ಲೈಕ್ ಬಡವ ಆಗಲಿ ಅಥವಾ ಇವನು ಮ್ಯೂಸಿಕ್ ನಾಲೆಡ್ಜೇ ಇಲ್ಲದೆ ಇರೋನು ಅಥವಾ ಇದೇ ಊರವನು ಅಂತ. ಏನಕ್ಕೆ ಇದನ್ನು ತೋರಿಸ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟು. ಆಚೆ ನೋಡೋರು ಇರ್ತಾರೆ ಗೊತ್ತಾ, ಅವ್ರು ಕರೆದು ಆಪರ್ಚುನಿಟೀಸ್ ಕೊಡ್ಬೋದು. ಅಥವಾ ಬನ್ನಿ ನಮ್ಮ ಸ್ಟುಡಿಯೋ ಇದೆ, ಏನಾರ ಹಾಡಿ, ಪಾಪ ಹುಡುಗನಿಗೇನೂ ಇಲ್ಲ, ಬಾರು ನಮ್ಮ ಶೋಗಳೆಲ್ಲ ಹಾಡಿಸ್ತೀವಿ, ಜೀವನ ಆಗಲಿ ಅಂತ ಪಾಪ ಅವ್ರನ್ನ ಪೋರ್ಟ್ರೇ ಮಾಡ್ತಾರೆ. ಬಿಟ್ಟರೆ ಬೇರೆ ಥರ ಏನು ಯೂಸ್ ಆಗಲ್ಲ. ಈಗಿನ ಜನಕ್ಕೆ ಅದೇ ಹಾಡ್ತಾನೆ. ಸೊ ಆ್ಯಕ್ಚುಯಲ್ ಸಿಂಗಿಂಗ್ ಟ್ಯಾಲೆಂಟ್ನ ಆಚೆ ಇಟ್ಟು ಈಗ ಒಂದು ಆಪ್ಷನ್ ಬರುತ್ತೆ, ಬಡವ ಪ್ಲಸ್ ಸ್ವಲ್ಪ ಟ್ಯಾಲೆಂಟ್ ಇದೆ, ಪ್ಲಸ್ ಈ ಕಡೆ ಫುಲ್ ಪ್ಯೂರ್ಲಿ ಸಿಂಗಿಂಗ್ ಟ್ಯಾಲೆಂಟ್ ಅಂತ ಹೇಳುವಾಗ ಆ ಥರ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾ ಇಲ್ಲ ಹಾಗಾದರೆ ನಿಮ್ಮ ಪ್ರಕಾರ? ಸರ್ ನೋಡಿ, ಇಲ್ಲಿ ಬಡವ ಶ್ರೀಮಂತ, ನಾನು ಬಡವ ಅಂದ್ಕೊಂಡು ಹಾಡಲಿಲ್ಲ ಅಂದರೆ ಅಲ್ಲಿ ಯೂಸ್ ಇಲ್ಲ. ಇವಾಗ ಶ್ರೀಮಂತ ಆಗಿದ್ದಾನೆ, ಅವ್ನಿಗೆ ಹಾಡೋಕ್ಕೆ ಬರುತ್ತೆ, ಹಂಗಂದ್ರೆ ಅವನ್ನ ಸೆಲೆಕ್ಟ್ ಮಾಡಬಾರ್ದಾ? ಹಾಡಬೇಕು. ಸಿಂಗಿಂಗ್ ಒಂದು ಫಸ್ಟು ಮೇಜರ್ ಇರಲೇಬೇಕು. ಹಾಡೋಕ್ಕೂ ಚೆನ್ನಾಗಿದ್ದು ಇವಾಗ ಆಡಿಷನ್ ಯಾಕೆ ಸರ್ ಅಷ್ಟು ಮಾಡ್ತಾರೆ, ಮತ್ತು ಅಷ್ಟೆಲ್ಲ ಮಾಡಿ 20 ಜನ ಸೆಲೆಕ್ಟ್ ಮಾಡ್ತಾರಲ್ಲ, ಆ 20 ಜನದಲ್ಲಿ ಸೆಲೆಕ್ಟ್ ಮಾಡಿದಾಗ ಓಕೆ ಇವ್ನು ಬಡವ ಆಗಿರ್ಬೋದು ಬಟ್ ಹಾಡ್ತಾನೆ. ಇವ್ರ ಕೈಲಿ ಏನು ಸಾಧ್ಯ? ನನಗೆ ಒಂದು ಸ್ಟೇಜ್ ಕೊಡೋಕ್ಕೆ ಸಾಧ್ಯ. ಚಾನಲ್ ಅವ್ರು ಹೇಳೋದು ನನಗೊಂದು ಸ್ಟೇಜ್ ಕೊಡೋಕ್ಕೆ ಸಾಧ್ಯ. ನಿನ್ನ ಒಂದಷ್ಟು ಜನ ನೋಡ್ತಾರೆ, ನಿನಗೊಂದು ಆಪರ್ಚುನಿಟಿ ಸಿಗ್ಬೋದೇನೋ, ನಿನ್ನ ಪೋರ್ಟ್ರೇ ಮಾಡ್ತೀವಿ ಬಾರಪ್ಪ, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಒಳ್ಳೆಯದು. ಈಗಿನ ಆ ಥರ ತಪ್ಪೇನಿಲ್ಲ ಅನ್ಸುತ್ತೆ ಸರ್.
ತಪ್ಪೇನಿಲ್ಲ. ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅನ್ನೋದು ಜನರದು ಪರ್ಸ್ಪೆಕ್ಟಿವು. ಬಟ್ ಮಾಡೋದೇ ತಪ್ಪು ಅನ್ನೋದು ಸರಿ ಇಲ್ಲ. ನಾನು ಓಕೆ ಮಾಡಲಿ, ಬಟ್ ಅಂದರೆ ಆಗಿರಲಿಲ್ಲ ಅಂದರೆ ಬರೀ ಪ್ಯೂರ್ ಮ್ಯೂಸಿಕ್ ನೋಡ್ತಾಯಿದ್ರು. ದಟ್ ಈಸ್ ವೆರಿ ಗುಡ್. ಈಗಲೂ ಮ್ಯೂಸಿಕ್ ನೋಡ್ಬೇಕು, ಜೊತೆಗೆ ಇದನ್ನು ನೋಡ್ತಾ ಇದ್ದಾರೆ ಅಷ್ಟೇ. ದರ್ಶನ್ ಅವರೇ, ನಾನು ಆಗಲೇ ಹೇಳಿದೆ ಇಂಟ್ರೋ ಕೊಡುವಾಗ ಮೆಡ್ಲೆ ಸ್ಪೆಷಲಿಸ್ಟ್ ಅಂತ. ಸಾಕಷ್ಟು ಒಳ್ಳೊಳ್ಳೆ ಮೆಡ್ಲೆಗಳನ್ನು ನೀವು ಇವನ್ ಜಿ ಕನ್ನಡ ಸ್ಟೇಜಲ್ಲೂ ಕೊಟ್ಟಿದ್ದೀರಾ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಇವನ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಪ್ರಮೋಷನ್ಸ್ ಟೈಮಲ್ಲೂ ಸಾಕಷ್ಟು ಮಾಡಿದ್ದಾರೆ. ರೀಸೆಂಟಾಗಿ ನಾನು ಆ್ಯಕ್ಚುಲಿ ಅಪ್ಪು ಸರ್ದು ಅಂದರೆ ಆಹೆ ಅಂತ ಆ ಕ್ಷಣ, ಆ ಒಂದು ಸಾಂಗಿಗೆ ಒಂದು ಟ್ರಿಬ್ಯೂಟ್ ಥರ ನೀವೇ ಒಂದು ಲಿರಿಕ್ಸ್ ಬರೆದು ಅಪ್ಪು ಸರಿಗೆ ಮಾಡಿದ್ರಿ. ಅದನ್ನೊಂದು ಹಾಡ್ಬೋದಾ? ಜ್ಞಾಪಕ ಇಲ್ಲ ಲಿರಿಕ್ಸ್ ರಾಜವೇ ಅಳುತ್ತಿದೆ ಈಗಾಗಲೇ ಆಗಿರೋ ಮೋಸಕ್ಕೆ, ಈ ಹೃದಯ ಅಳುತ್ತಿಹುದು ಬಿಕ್ಕಳಿಸಿ, ಬರಬಾರದೆ ಒಮ್ಮೆ ಪರಮಾತ್ಮನೇ ಆ ಸಾವನು ಕೂಡ ಧಿಕ್ಕರಿಸಿ. ಓ ಕನ್ನಡದ ಕನ್ನಡಿಯೇ ಕಾಣೆ, ಆಗಲು ಕಾರಣಗಳು ಕಾಣೆ, ನಿನ್ನ ಹೆತ್ತವರು ನಿಜಕ್ಕೂನು ದೈವ ರೂಪವೇ, ಕೇಳು ದೇವರಾಣೆ. ತನನನ ತನನನ ಮನಸ್ಸಿದು ಮರುಗಿದೆ, ದೇವರ ಹೃದಯವು ಅರೆಕ್ಷಣ ಕರಗದೆ. ಸೂಪರ್ ಬ್ರೋ, ಸಖತ್. ನನಗೆ ಅದು ರೀಸೆಂಟಾಗಿ ನನಗೆ ತುಂಬ ಇಷ್ಟ ಆಯ್ತದೆ ಆ್ಯಕ್ಚುಲಿ. ಸೊ ಥ್ಯಾಂಕ್ಸ್ ಫಾರ್ ಸಿಂಗಿಂಗ್ ಆ್ಯಂಡ್ ಮುಂದಿನ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೂ ಒಳ್ಳೆಯದಾಗಲಿ. ಆ್ಯಂಡ್ ತೆಲುಗಲ್ಲಿ ಆ್ಯಕ್ಚುಲಿ ಕೊನೆ ತನಕ ಬಂದ್ರಿ ಶೋ ಅಲ್ಲಿ. ಸೊ ಕೊನೆಗೆ ಅಂದರೆ ವಿನ್ ಆಗದೇ ಇದ್ದಿದ್ದೇನಾದರೂ ಬೇಜಾರಿದೆ ಹೇಗೆ? ಆ ಥರ ಬೇಜಾರು ಪಡ್ಕೊಳ್ಳಲ್ಲ ಸರ್. ಹೋಗಿದ್ದೇ ಇದು ಅಂದರೆ ಗೆಲುವು ಸರ್. ಟ್ರೈ ಮಾಡದೆ ಕೂತಿದ್ರೆ ಸೋಲು. ಬಟ್ ಹೋಗಿ ಈಗ ಅಷ್ಟು ಜನ ಸಂಪಾದನೆ ಮಾಡಿ ಸರ್, ಅಲ್ಲಿ ಹೋದ್ರೂ ನಮ್ಮ ಕನ್ನಡ ಆಡಿಯನ್ಸು ಎಷ್ಟು ಸಪೋರ್ಟ್ ಮಾಡಿದ್ರು, ಅದಿನ್ನ ಖುಷಿ ನಮಗೆ. ನಮ್ಮ ಬ್ಯಾಗಲ್ಲಿ ಆ್ಯಡ್ ಆಗ್ತಾ ಹೋಗಬೇಕು. ವಿನ್ನ ಲೂಸಾ ಅದೆಲ್ಲ ತಲೆ ಕೆಡಿಸ್ಕೊಬಾರ್ದು. ಏನೋ ಒಂದು ಮಾಡ್ತಾ ಇರಬೇಕು. ಎಲ್ಲೋ ಒಂದು ಕಡೆ ಆಡಿಯನ್ಸ್ ಸೆಟ್ ಆಗಿಬಿಡ್ತಾರೆ, ಕ್ಲಿಕ್ ಆಗಿಬಿಡುತ್ತೆ. ಅಷ್ಟಕ್ಕೆ ಕಾಯ್ತಾ ಇರಬೇಕು, ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ವಿನ್ ಆಗಿಲ್ಲ ಅಯ್ಯೋ. ಥ್ಯಾಂಕ್ ಯು ಸೊ ಮಚ್ ದರ್ಶನ್ ಅವರೇ, ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಮತ್ತು ಆಲ್ಬಮ್ ಸಾಂಗಿಗೆ. ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಿಂಗರ್ ದರ್ಶನ್ ನಾರಾಯಣ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.